ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ಮಂಡ್ಯ ಜಿಲ್ಲೆಯಲ್ಲಿರುವಂತಹ 4 ಚಕ್ರದ ವಾಹನಗಳ ಮಾಲೀಕರಿಗೆ ಆರ್ಟಿಒ ಕಚೇರಿಯಿಂದ ಒಂದು ಸಂದೇಶ ಬಂದಿದೆ. ಆ ಸಂದೇಶ ಏನಪ್ಪಾ ಅಂತಂದ್ರೆ, ಹೊರ ರಾಜ್ಯಗಳಿಂದ ಯಾರೆಲ್ಲ ವಾಹನಗಳನ್ನ ತಂದು ಸ್ಥಳೀಯ ನೋಂದಣಿಯನ್ನ ಮಾಡಿಸಿದೆ, ಅದೇ ವಾಹನಗಳು ಅಂದ್ರೆ ಹೊರ ರಾಜ್ಯದ ನೋಂದಣಿಯಲ್ಲೇ ವಾಹನಗಳನ್ನ ಚಾಲನೆ ಮಾಡ್ತಾ ಇರುವಂತಹ ವಾಹನ ಮಾಲೀಕರಿಗೆ ಎಚ್ಚರಿಕೆಯ ಸಂದೇಶವನ್ನ ಆರ್ಟಿಒ ಕಚೇರಿಯಿಂದ ಕೊಟ್ಟಿರುವಂತದ್ದು. ಅದೇನಪ್ಪ ಎಚ್ಚರಿಕೆಯ ಸಂದೇಶ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ, ಮಂಡ್ಯ ಆರ್ಟಿಒ ಕಚೇರಿಯಿಂದ 4 ಚಕ್ರದ ವಾಹನದ ಮಾಲೀಕರು ಯಾರ್ಯಾರಿದ್ದೀರಾ ಅವರಿಗೆ ಒಂದು ಸಂದೇಶವನ್ನ ಕೊಡಲಾಗಿದೆ. ಅದೇನಪ್ಪ ಸಂದೇಶ ಅಂತಂದ್ರೆ, ಹೊರ ರಾಜ್ಯಗಳಿಂದ ವಾಹನಗಳನ್ನ ತಂದು ಜಿಲ್ಲೆಯಲ್ಲಿ ಆ ವಾಹನಗಳಲ್ಲಿ ಸಂಚಾರ ಮಾಡುವಂತ ಕೆಲಸವನ್ನ ಅನೇಕರು ಮಾಡ್ತಾ ಇದ್ದಾರೆ. ಅಂದ್ರೆ ರೂಲ್ಸ್ ಪ್ರಕಾರ ಇರುವಂತದ್ದು, ಹೊರ ರಾಜ್ಯಗಳಿಂದ ತಂದಂತ ವಾಹನಗಳನ್ನ ಸ್ಥಳೀಯವಾಗಿ ನೋಂದಣಿಯನ್ನ ಮಾಡಿಸ್ಬೇಕು. ಅಂದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಇರುತ್ತೆ, ಅದನ್ನ ರದ್ದುಪಡಿಸಿ ಇಲ್ಲಿ ಸ್ಥಳೀಯವಾಗಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಹಲವಾರು ಜನ ಆ ರೀತಿ ಮಾಡ್ತಾ ಇಲ್ಲ. ಹೊರ ರಾಜ್ಯಗಳಿಂದ ಕಡಿಮೆ ಬೆಲೆಗೆ ವಾಹನಗಳನ್ನ ತಂದು ಇಲ್ಲಿ ಜಿಲ್ಲೆಯಲ್ಲಿ ಓಡಾಟವನ್ನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಆರ್ಟಿಒ ಅಧಿಕಾರಿಗಳು ಈ ಬಗ್ಗೆ ಒಂದಷ್ಟು ಪ್ರಿಕಾಷನ್ ಅನ್ನ ತೆಗೆದುಕೊಂಡು ಈಗಾಗಲೇ ವಾಹನ ಮಾಲೀಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದ್ರೂ ಈ ಎಚ್ಚರಿಕೆಯಿಂದ ಹೊರ ರಾಜ್ಯದ ವಾಹನಗಳನ್ನ ಇಲ್ಲಿ ಸ್ಥಳೀಯವಾಗಿ ನೋಂದಣಿ ಮಾಡಿಸದೆ ಏನಾದ್ರೂ ರಸ್ತೆಗೆ ಆ ವಾಹನಗಳನ್ನ ತಂದ್ರೆ ಅಂತ ವಾಹನ ಮಾಲೀಕರಿಗೆ ಭಾರಿ ದಂಡವನ್ನ ವಿಧಿಸಲಿಕ್ಕೆ ಈಗಾಗಲೇ ಚಿಂತನೆಯನ್ನ ನಡೆಸ್ತಾ ಇರುವಂತದ್ದು. ಇದರ ಜೊತೆಗೆ ಬರೀ ನೋಂದಣಿ ಮಾತ್ರ ಅಲ್ಲ, ಆರ್ಟಿಒ ಕಚೇರಿಯಲ್ಲಿ ಈಗ ಅಧಿಕಾರಿಗಳು ಒಂದಷ್ಟು ರೂಲ್ಸ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದಷ್ಟು ಜನರಿಗೆ ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಜನಗಳು ಅನ್ನುವಂತ ನಿಟ್ಟಿನಲ್ಲಿ ಯಾರೆಲ್ಲ ವಾಹನಗಳ ಮೇಲೆ ವಿವಿಧ ರೀತಿಯ ಚಿಹ್ನೆಗಳನ್ನ ಹಾಕುವಂತದ್ದು ಅಥವಾ ಆ ವಾಹನಗಳನ್ನ ಆಲ್ಟರ್ ಮಾಡಿ, ಅಂದ್ರೆ ಸೈಲೆನ್ಸರ್ ಪೈಪ್ ಅನ್ನ ಆಲ್ಟರ್ ಮಾಡುವಂತದ್ದು, ಶಬ್ದ ಮಾಲಿನ್ಯವನ್ನ ಮಾಡುವಂತದ್ದು, ಈ ಕೆಲಸಗಳನ್ನ ಯಾರೆಲ್ಲ ಮಾಡ್ತಾ ಇದ್ದಾರೆ ಅಂತವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಆರ್ಟಿಒ ಕಚೇರಿಯಲ್ಲಿ ಅಧಿಕಾರಿಗಳು ನಿರ್ಧಾರವನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಕಚೇರಿಯಲ್ಲಿ ಸಭೆಯನ್ನ ಕೂಡ ನಡೆಸಿದ್ದಾರೆ. ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಗಳನ್ನ ಕೂಡ ಕೊಡಲಾಗಿರುವಂತದ್ದು. ಯಾವುದೇ ಜಾಗದಲ್ಲಿ ಜಿಲ್ಲೆಯಲ್ಲಿ ವಾಹನಗಳ ಮೇಲೆ ವಿವಿಧ ರೀತಿಯ ಚಿಹ್ನೆಗಳನ್ನ ಹಾಕೊಳ್ಳುವಂತದ್ದು, ಜೊತೆಗೆ ಸೈಲೆನ್ಸರ್ ಪೈಪ್ ಗಳನ್ನ ಆಲ್ಟರ್ ಮಾಡಿ ಶಬ್ದ ಮಾಲಿನ್ಯ ಮಾಡುವಂತ ವಾಹನಗಳ ಮಾಲೀಕರಿಗೆ ದಂಡವನ್ನು ವಿಧಿಸುವಂತ ಕೆಲಸಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಹೊರ ರಾಜ್ಯದ ವಾಹನಗಳ ನೋಂದಣಿ ಏನಿದೆ ಇದನ್ನ ಖಡಕ್ಕಾಗಿ ಸಂದೇಶವನ್ನ ಕೊಟ್ಟಿರುವಂತದ್ದು. ಯಾರು ಕೂಡ ಹೊರ ರಾಜ್ಯ ನೋಂದಣಿಯ ವಾಹನಗಳನ್ನ ಮಂಡ್ಯ ಜಿಲ್ಲೆಯಲ್ಲಿ ರಸ್ತೆಗೆ ಇಳಿಸದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ಥಳೀಯವಾಗಿ ನೋಂದಣಿಯನ್ನ ಮಾಡ್ಕೊಳ್ಬೇಕು ಅನ್ನುವಂತ ಎಚ್ಚರಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಇದನ್ನ ಅಂದ್ರೆ ಈ ಎಚ್ಚರಿಕೆಯನ್ನ ಹೊರತುಪಡಿಸಿ ಕೂಡ ಮಾಲೀಕರೇನಾದ್ರೂ ರಸ್ತೆಗೆ ವಾಹನಗಳನ್ನ ತಂದ್ರೆ ಭಾರಿ ದಂಡ ತೆರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.